ದಿಸ್ ಇಸ್ ಸೆಲೀನಾ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ನಾವು ಆಫೀಸರೆಲ್ಲ ಸೇರ್ಕೊಂಡು ಔಟಿಂಗ್ ಹೋಗ್ತಾ ಇದ್ದೀವಿ ನೆಲಮಂಗಲಲ್ಲಿರೋ RR ರಿಟ್ರೀಟ್ಗೆ. ಸೊ ನಮಗೆ ಇನ್ಸ್ಟ್ರಕ್ಷನ್ ಪ್ರಕಾರ ನಮಗೆ ಎಂಪ್ಲಾಯೀಸ್ ಎಲ್ಲರೂ ರೆಸಾರ್ಟ್ ಹತ್ರ ಬಂದು ಗ್ಯಾದರ್ ಆಗಿ ಅಂತ ಹೇಳಿದ್ರು. ಸೊ ಮೀ ಆ್ಯಂಡ್ ಮೈ ಫ್ರೆಂಡ್ಸ್ ಆನ್ ದ ವೇ. ನಮ್ಮ ಟೀಮ್ ಅವ್ರು ಆಲ್ರೆಡಿ ಬಂದು ಗೇಮ್ಸ್ ಜಾಯ್ನ್ ಆಗಿದ್ರು, ನಾವೇ ಲೇಟಾಗಿ ಬಂದಿದ್ದು. ಸೊ ಲೆಟ್ಸ್ ಗೋ ಆ್ಯಂಡ್ ಜಾಯ್ನ್ ದೆಮ್. ನಾವಿಲ್ಲಿ ರೀಚೋದಾಗಲೇ ಮಧ್ಯಾಹ್ನ ಆಗಿತ್ತು. ಸೊ ಇಟ್ಸ್ ಲಂಚ್ ಟೈಮ್. ಆಬ್ವಿಯಸ್ಲಿ ಲಂಚ್ ರೆಡಿ ಆಗಿತ್ತು. ಸೊ ಅದರಿಂದಾಗಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಗೇಮ್ ಆಡುವ ಅಂತ ನಾವೆಲ್ಲ ಊಟ ಮಾಡ್ಲಿಕ್ಕೆ ಹೋದ್ವಿ. ದಿಸ್ ಪ್ಲೇಸ್ ಸರ್ವ್ಸ್ ಓನ್ಲಿ ಸ್ಟಾರ್ಟರ್ಸ್. ಸೊ ಲಂಚ್ ಇನ್ನೊಂದು ಕಡೆ ರೆಡಿ ಮಾಡಿರ್ತಾರೆ, ಇಲ್ಲಿ ಸ್ಟಾರ್ಟರ್ಸ್ ಅಷ್ಟೇ ಸರ್ವ್ ಮಾಡ್ತಾರೆ. ತಿಂದಿದ್ದೆ ಆಯಿತಾ. ಸ್ಟಾರ್ಟರ್ಸ್ ಎಲ್ಲನೂ ಚೆನ್ನಾಗಿತ್ತು, ವೆಜ್ ನಾನ್ ವೆಜ್ ಎರಡೂ ಸಕ್ಕತ್ತಾಗಿತ್ತು. ಮತ್ತು ಲಂಚಿಗೆ ಎಲ್ಲರೂ ಒಂದೇ ಟೈಮಲ್ಲಿ ಬರೋದ್ರಿಂದ ಎಸ್ಪೆಷಲಿ ನಾನ್ ವೆಜ್ಗೆ ಕ್ಯೂ ಇರ್ತಾಯಿತ್ತು. ಸೊ ಅದೊಂದು ಬೇಜಾರು, ಯಾಕಂದರೆ ಬಿಸಿಲು ಇತ್ತು. ಸೊ ತುಂಬ ಬಿಸಿಲಿದೆ. ಸೊ ಆ ಬಿಸಿಲಲ್ಲಿ ಕ್ಯೂ ನಿಲ್ಬೇಕಾಗಿದ್ದಿಲ್ಲ, ಅದೊಂದು ಬೇಜಾರಿತ್ತು. ಬಟ್ ಸ್ಟಾರ್ಟರ್ಸ್ ವಾಸ್ ನೈಸ್ ಆ್ಯಕ್ಚುಲಿ. ಆಫ್ಟರ್ ಟೈಡ್ ಈಚ್ ಆ್ಯಂಡ್ ಎವ್ರಿ ಸ್ಟಾರ್ಟರ್ಸ್ ಹಿಯರ್. ಸೊ ಫೈನಲ್ ನಾವು ಪಾನಿಪುರಿ ತಿನ್ನುವಂತ ಬಂದ್ವಿ ಆಯಿತಾ. ಇಲ್ಲಿ ನೋಡಿ ನಮ್ಮ ಹುಡುಗ ಸೈಲೆಂಟಾಗಿ ಪಪ್ಪ ಸೈಡಲ್ಲಿ ಕೂತ್ಕೊಂಡು ತಿಂತಾ ಇದ್ದ. ನಾವು ವೀಡಿಯೋ ಮಾಡೋದಕ್ಕೆ ಅವನು ಮುಜುಗರ ಪಡ್ಕೊತಾ ಇದ್ದಾನೆ. ಬಟ್ ದಟ್ಸ್ ಓಕೆ, ಇಟ್ ಹ್ಯಾಪನ್ಸ್. Look at our boys, they're super shy because I was recording. They look innocent. Anyway, I have to do for memories. This is lunch place. ನಾವೆಲ್ಲ ಸ್ಟಾರ್ಟರ್ಸ್ ತಿಂದಮೇಲೆ we have to come here for the main food. This place is for small kids to play. ನಾವು ಲಂಚೆಲ್ಲ ಮುಗಿಸಿ ರೂಮಿಗೆ ಹೋಗುವಂತ ಬಂದ್ವಿ. ಆ್ಯಂಡ್ ನಮ್ಮ ಹುಡುಗರು ಪೂಲಲ್ಲೆಲ್ಲ ಆಟಾಡ್ಬೇಕಂತ ಅವರು ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನಾನು ಯೂಶ್ವಲಿ ಪೂಲಲ್ಲಿ ಆಟಾಡೋದು ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದೀನಿ, ಬಿಕಾಸ್ ನನಗೆ ತುಂಬ ಟ್ಯಾನ್ ಆಗುತ್ತೆ. ಅದು ಹೋಗಲಿಕ್ಕೆ 2-3 ಮಂತ್ಸ್ ಬೇಕು. ಸೊ ಅದರಿಂದ ಐ ಜಸ್ಟ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ನಾಟ್ ಟು ಪ್ಲೇ ಇನ್ ದಿ ಪೂಲ್. ಸೊ ಹಾಗೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡುವ ಅಂತ ಬಂದ್ವಿ. ಹಾಯ್ ಮಾಡಿ ನನ್ನ ವಿಡಿಯೋಗೆ. ವಾವ್, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೊತ್ತಿಗೆ ರೈನ್ ಡಾನ್ಸ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ನೋಡುವ ಅಂತ ಹೋದೆ. ಮುಂಚೆ ನಾವು ರೆಸಾರ್ಟಿಗೆ ಹೋಗಿ ತುಂಬ ಎಂಜಾಯ್ ಮಾಡ್ತಿದ್ವಿ ಆಯಿತಾ. ಇವಾಗ ಒಂಥರ ಬೋರ್ ಅಂತ ಅನಿಸುತ್ತೆ. ಸೊ ಐ ವಾಸ್ ಜಸ್ಟ್ ರೆಕಾರ್ಡಿಂಗ್ ಥಿಂಗ್ಸ್ ಓವರ್ ದೇ. ಸೊ ಬಟ್ ನಮ್ಮ ಟೀಮ್ ಅವ್ರು ತುಂಬ ಎಂಜಾಯ್ ಮಾಡ್ತಿದ್ರು. ಹಾನೆಸ್ಟ್ಲಿ ಲೈಕ್ ದೇ ವೇ ಎಂಜಾಯಿಂಗ್ ಎ ಲಾಟ್.
ಈ ರೆಸಾರ್ಟ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ಇದೊಂದು ಅಡಿಕೆ ತೋಟದ ಒಳಗಡೆ ರೆಸಾರ್ಟ್ ಮಾಡಿದ್ದಾರೆ ಆಯಿತಾ. ಸೊ ಫುಲ್ ಅಡಿಕೆ ತೋಟ ಇದೆ ಸುತ್ತಮುತ್ತ ಎಲ್ಲ, ಒಂಥರ ಚೆನ್ನಾಗಿದೆ ಗ್ರೀನರಿ. ಬ್ಯಾಂಗ್ಳೂರಲ್ಲಿ ನೇಚರ್ ಅಂತ ಹೇಳ್ತೀನಲ್ಲ, ಸೊ ನೇಚರ್ ಲವರ್ಸಿಗೆ ಐ ಥಿಂಕ್ ದಿಸ್ ಇಸ್ ದ ಗುಡ್ ಪ್ಲೇಸ್. ಸೊ ಲಕ್ಸುರಿಯಸ್ ಆಗಿಲ್ಲ, ಸಿಂಪಲ್ ಆಗಿ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಇದು ಪೂಲ್ ಸೈಡ್ ಅಕೊಮಡೇಷನ್ ಎಲ್ಲನೂ ಸ್ವಲ್ಪ ಲಕ್ಸುರಿಯಸ್ ಆಗಿದೆ. ಸೊ ಅದರ್ ದನ್ ದ್ಯಾಟ್ ಇಟ್ಸ್ ಕ್ವೈಟ್ ಸಿಂಪಲ್ ಆ್ಯಂಡ್ ವೆರಿ ಕ್ವೈಟ್ ಪ್ಲೇಸ್. ಲಂಚ್ ಆಯಿತು, ಪೂಲಲ್ಲಿ ಆಟ ಆಡಿ ಆಯಿತು, ರೈನ್ ಡ್ಯಾನ್ಸ್ ಆಯಿತು, ರೆಸಾರ್ಟ್ ಸುತ್ತ ನೋಡಿ ಆಯಿತು. ನೆಕ್ಸ್ಟ್ ಉಳಿದಿರೋದು ಕಾಫಿ ಕುಡಿದು ಮತ್ತೆ ಟೀಮ್ ಪಾರ್ಟಿ ಇದೆ. ಸೊ ಇಲ್ಲಿಗೆ ನನ್ನ ವೀಡಿಯೋನ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಸೊ ಮಚ್.